ಎಲೆಕ್ಷನ್ ಆದ್ಮೇಲೆ ರಿಸಲ್ಟ್ ಬಂದಾದ ನಂತರ ಗೃಹಲಕ್ಷ್ಮಿಗೆ ಹಣವನ್ನ ಹಾಕುವಂತದ್ದನ್ನೇ ನಿಲ್ಲಿಸ್ಬಿಟ್ಟಿದೆ ಸರ್ಕಾರ. ಅಂದ್ರೆ 2 ತಿಂಗಳಿಂದ ಸಿಗ್ತಾ ಇಲ್ಲ ಗೃಹಲಕ್ಷ್ಮಿಯ ಗ್ಯಾರಂಟಿ ಹಣ. ಸರ್ಕಾರದ ವಿರುದ್ಧ ಈಗ ಅದೇ ಗೃಹಲಕ್ಷ್ಮಿಯರು ಕಿಡಿಕಾರ್ತಾ ಇದ್ದಾರೆ. 2,000 ಹಣ ಕೊಡ್ತಾ ಇಲ್ಲ ಯಾಕೆ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಚುನಾವಣೆ ವೇಳೆ ಘೋಷಣೆ ಮಾಡಿದ್ದೀರಾ, ಕೊಡ್ತಾ ಇದ್ರಿ ಈ ಮುಂಚೆ, ಲೋಕಸಭೆ ಎಲೆಕ್ಷನ್ಗೂ ಮುಂಚೆ. ಈಗ ಯಾಕೆ ಕೊಡ್ತಾ ಇಲ್ಲ, ಯಾಕೆ ತಡೆ ಮಾಡ್ಲಾಗ್ತಾ ಇದೆ, ಈಗ ನಿಲ್ಲಿಸಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಕಿಡಿಕಾರ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಕಳೆದ 2 ತಿಂಗಳಿಂದ. ಮೇ 7ನೇ ತಾರೀಕು ವೋಟ್ ಹಾಕಿದ ನಂತರ ಆ ತಿಂಗಳಿಂದು, ಜೂನ್ ತಿಂಗಳಿಂದು 2 ತಿಂಗಳದ್ದು ಗೃಹಲಕ್ಷ್ಮಿ ಹಣ ಇನ್ನೂ ಕೂಡ ಕೈ ಸೇರಿಲ್ಲ, ಅಕೌಂಟಿಗೆ ಬಂದಿಲ್ಲ. ಇದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಆಕ್ಚುಲಿ ಸರ್ಕಾರನೇ ಹೇಳ್ತಾ ಇತ್ತಲ್ಲ, ನಾವು ಈ ಗ್ಯಾರಂಟಿಯನ್ನ ತಂದಿರುವಂಥದ್ದು ಎಲೆಕ್ಷನ್ಗೋಸ್ಕರ ಅಲ್ಲ, ಆರ್ಥಿಕವಾಗಿ ಸಾಮಾಜಿಕವಾಗಿ ಬಡವರನ್ನ ಉದ್ಧಾರ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ರಲ್ಲ, ಆ ಬಡವರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ, ಸ್ವಾಮಿ ಯಾಕೆ ದುಡ್ಡು ಹಾಕಿಲ್ಲ ನೀವು ಅಂತ. ಇದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರವನ್ನ ಕೊಡಬೇಕಾಗುತ್ತೆ, ಯಾವ ಕಾರಣಕ್ಕೆ ಡಿಲೇ ಆಗ್ತಾ ಇದೆ ಅಂತ. ಗೃಹಲಕ್ಷ್ಮಿ ಹಣ ಹಾಕದೇ ಇರುವಂತದ್ರ ಬಗ್ಗೆ ಹುಬ್ಬಳ್ಳಿಯ ಜನ ಮಾತನಾಡಿದ್ದಾರೆ. ಅವ್ರು ಏನ್ ಮಾತನಾಡಿದ್ರು ನೋಡೋಣ. ಇಲ್ರಿ ಬಂದಿಲ್ರಿ ಸರ್, 2 ತಿಂಗಳಾತ್ರಿ ಬಂದಿಲ್ಲ. ಅದ್ರಲಿಂತ್ರ ಬಡವರು ಹೊಟ್ಟಿಗೆ ಭಾಳ ಅನುಕೂಲ ಆಗಿತ್ತು ಸರ್. ಅದು 2,000 ರೂಪಾಯಿ ಈಗ ಅದು ಬಂದ್ ಆಗಿದ್ದಕ್ಕೆ ಭಾಳ ತೊಂದರೆ ಆಗೈತ್ರಿ ದುಡ್ಕೊಂತಿನವ್ರು ಹೆಣ್ಮಕ್ಳಿಗೆ. ಅದು 2,000 ರೂಪಾಯಿ ಬಂದಿದ್ರ ಮಕ್ಳಿಗೆ ಸಾಲಿಗೆ ಅನುಕೂಲ ಆಗ್ತಿತ್ತು. ನಮಗೂ ಒಂದೊಳೆ ಮಳೆ ಹತ್ತದಾಗ ಮನ್ಯಾಗ ಕುಂತೀವಿ, ಅದ್ರಲಿಂದ ಭಾಳ ತ್ರಾಸ ಆಗೈತಿ ಸರ್. ಅದು ಹಾಕ್ಬೇಕ್ರಿ 2,000. ಈಗ ಎಲೆಕ್ಷನ್ ಅದು ಮುಗಿದ ಕೂಡಲೇನ ಹಾಕೋದು ಬಂದ್ ಮಾಡ್ಯಾರಿ ಸರ್. ಹಾಕಿದ್ರೆ ಭಾಳ ಅನುಕೂಲ ಆಗ್ತೈತ್ರಿ. 2 ತಿಂಗಳು ಆತ್ರಿ ಸರ್ ಹಾಕಿಲ್ಲ. ಈಗ ಎಲೆಕ್ಷನ್ ಆಗೈತಲ್ರಿ, ಮಣ್ಣಿಂದ ಅದಕ್ಕೆ ಸೋತೇವಿ ಅಂತ ಹಾಕಿಲ್ಲ. ಯಾವ ಕಾರಣದಿಂದ ಹಾಕಿಲ್ಲ ಏನೋ ಗೊತ್ತಿಲ್ಲರಿ ಸರ್. ಹಾಕಿದ್ರೆ ಅನುಕೂಲ ಆಗ್ತಿತ್ತು ನಮಗೆಲ್ಲ. ಪ್ರತಿಯೊಂದು ಗಂಡ್ಮಕ್ಳನ್ನ ಕೇಳ್ತಿದ್ವಿ, ಈಗ ಅದೇ ಎಷ್ಟು ಕೇಳಾರ್ದಂಗೆ ಹೆಲ್ಪ್ ಆಗ್ತಿತ್ರಿ. ಇಲ್ರಿ ಸರ್ ಬಂದಿಲ್ರಿ. ಒಂದು 2 ತಿಂಗಳು ಆಯ್ತು ರೀ ಸರ್ ಬಂದಿಲ್ಲ. ಇಷ್ಟು ದಿನ ಬರ್ತಿತ್ತು, ಒಂದು ಸ್ವಲ್ಪ ಅನುಕೂಲ ಆಗ್ತಿತ್ತು. ಇವಾಗ ಬರ್ತಾ ಇಲ್ಲ ನಮಗೆ. ಯಾರಿಗೆ ಗೊತ್ತು ಸರ್, ಏನು ನಮ್ಗೇನು ಹೇಳೋದು. ಬಂದಿದ್ರೆ ಅನುಕೂಲ ಆಕಿತ್ತು, ಒಟ್ಟು ಬಂದಿಲ್ಲ ಯಾರಿಗೂ. ಹಾಂ, ಎಲೆಕ್ಷನ್ ಮುಂಚೆ ಬಂದಿತ್ತು ಸರ್, ಎಲೆಕ್ಷನ್ ಆಗಿಂದ ಬಂದಿಲ್ಲ. ಅಕ್ಕಿ ದುಡ್ಡು ಬಂದಿಲ್ಲ, ಇದು ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ. ಇಲ್ಲ ಸರ್ ಬಂದಿಲ್ಲ ರೀ. 2 ತಿಂಗಳ ಆಯ್ತು ಬಂದೇ ಇಲ್ಲ ರೀ. ಇಷ್ಟು ದಿನ ಬರ್ತಾ ಇತ್ತು, ಆದ್ರೆ ಈಗ 2 ತಿಂಗಳ ಮೇಲೆ ಬಂದೇ ಇಲ್ಲ ರೀ. ರೇಷನ್ ರೊಕ್ಕನೂ ಬಂದಿಲ್ಲ ರೀ. ಮತ್ತೆ ನೋಡ್ಬೇಕ್ರಿ, ಮತ್ತೆ ಇನ್ಕ್ವರಿ ಮಾಡ್ಬೇಕು ಏನ್ರಿ, ಮತ್ತೆ ಯಾರಿಗೆ ಗೊತ್ತು ಹಾಕ್ತಾರ ಇಲ್ಲ ಯಾರಿಗೆ ಗೊತ್ತು ರೀ. ಎಲೆಕ್ಷನ್ಗಿಂತ ಮುಂಚೆ ಬಂದಿತ್ತು ಬಿಡ್ರಿ, ಎಲೆಕ್ಷನ್ ಆದಮೇಲೆ ಅಂತೂ ಬಂದೇ ಇಲ್ಲ ರೀ. ಹಾಂ, ಅವಾಗ ಬರ್ತಿತ್ತಲ್ಲ ಅನುಕೂಲ ಇತ್ತು ಸರ್. ಮತ್ತೆ ಈಗ 2 ತಿಂಗಳು ಆತಲ್ಲ ಬಂದೇ ಇಲ್ಲ ರೀ. ಮತ್ತೆ ಇಲ್ಲ ಕಣಪ್ಪ, ಇಲ್ಲ 3 ತಿಂಗಳಾಯ್ತು ಸೊಸೈಟಿದು ಹಾಕಿಲ್ಲ. ನಾನೊಂದು 3 ತಿಂಗಳು ತಗೊಂಡಿವಿ. ಏನು ಹೇಳ್ತೀರಿ ಅಂದ್ರೆ ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ರು. ಹಿಂಗೆ ಮಾಡ್ತಾರಲ್ಲ ಸರಿನಾ? ಹಾಂ, ಇಲ್ಲ ಅಂತ ಅಂದ್ರೆ ಕೊಡಬಾರ್ದು, ಇಲ್ಲ ಅಂತಂದ್ರೆ ಕೊಡಬೇಕು. ಮಾತು ಕೊಟ್ಟ ಮೇಲೆ ಅದು ಕೊಡ್ತೀನಿ ಅಂತ ಅಂದ್ಬಿಟ್ಟು ಆಸೆ ಅಲ್ವಾ? ಇಲ್ಲ ದೇಶಕ್ಕೆಲ್ಲ ಕೊಡ್ತೀನಿ ಅನ್ನೋದು ತಪ್ಪು. ಯಾರಿಗಾರ ಬಡವರು ಬಗ್ಗರು ಒಂದು ವಯಸ್ಸಾದವ್ರು ಕೊಟ್ಟರೆ ಸರಿ. ಅದು ಬಿಟ್ಬಿಟ್ಟು ದೇಶಕ್ಕೆಲ್ಲ ಕೊಡ್ತೀನಿ ಅಂದ್ಬಿಟ್ಟು ಎಲ್ಲರ ಬಾಯಿಗೆ ಮಣ್ಣು ಹಾಕ್ಬಿಟ್ರು. ಬತ್ತೈತೆ ಇವಾಗಿಲ್ಲ, 2 ತಿಂಗಳಿಂದ ಬತ್ತಾಯಿಲ್ಲ. ಒಂದು 10 ತಿಂಗಳು ಹಾಕಿದ್ರು ಅಣ್ಣ ಅಷ್ಟೇ. ಒಂದು 15,000 ಬಂತು, ಪುನಃ ಬರಲಿಲ್ಲ 2 ತಿಂಗಳು. ಈಗ 3 ತಿಂಗಳು ಎಲೆಕ್ಷನ್ ಆದಮೇಲೆ ಬರಲಿಲ್ಲ. ಈಗ 3 ತಿಂಗಳು ಅಕ್ಕಿ ದುಡ್ಡು ಬಂದಿಲ್ಲ ಅಷ್ಟೇ. 2 ನಿಂತೋಗಿದೆ ಸರ್. 3 ತಿಂಗಳಿಂದ ಅಕ್ಕಿ ದುಡ್ಡು ಬಂದಿಲ್ಲ. 3 ತಿಂಗಳಿಂದ ಗೃಹಲಕ್ಷ್ಮಿದು 2,000 ರೂಪಾಯಿನೂ ಬಂದಿಲ್ಲ. ಪಿಂಚನ್ನು 2 ತಿಂಗಳಿಂದ ಅದೂ ಬಂದಿಲ್ಲ ನನಗೆ. ಆದರೆ ಹೋಗಿ ಕೇಳ್ದೋ, ಬರ್ತದೆ ಆಗ್ತಾರೆ ಅಂತಾರೆ, ತಿರ್ಗಾ ಬಂದೇ ಇಲ್ಲ. 2,000 ರೂಪಾಯಿ ಕೊಟ್ಟರು ನನಗೆ. ಕೊಟ್ಟ ಮೇಲೆ ಒಂದು 6-7 ತಿಂಗಳು ಕೊಟ್ಟವ್ರೆ. ನಂಗೆ ಲೆಕ್ಕ ಹಾಕಕ್ಕೆ ಬಂದಿಲ್ಲ. 6-7 ತಿಂಗಳು ಕೊಟ್ಟವ್ರೆ. ಈಗ 3 ತಿಂಗಳಿಂದ ಬಂದಿಲ್ಲ. ಎಲೆಕ್ಷನ್ ಆದಮೇಲೆ ನಿಲ್ಲಿಸ್ಬಿಟ್ಟವ್ರೆ. ಅಕ್ಕಿ ದುಡ್ಡು ಎಲೆಕ್ಷನ್ ಆದಮೇಲೆ ನಿಲ್ಲಿಸ್ಬಿಟ್ಟವ್ರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.